ಓಂ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ತತ್ಸತ್. ಪರಬ್ರಹ್ಮನೇ ನಮಃ. ದತ್ತವಾಡ ಶ್ರೀ ಸದ್ಗುರು ಬಾಬಾ ಮಹಾರಾಜರವರ ಚರಿತಾಮೃತವು 10ನೇ ಅಧ್ಯಾಯ. ಸೂಚನೆ. ಶ್ರೀ ಮಹಾಬಾಬಾ ಮಹಾತ್ಮನ ಭೂಮ ಬೋಧೆಯು ಕೇಳದ ವರನಿಸಿಮ ಭಕ್ತರ ವರ್ತನೆಗಳನ್ನಿಲ್ಲಿ ವಿವರಿಸುವೆ. ಭೂವಾಚಕ ಮಹಾಶಯರೇ, ಹಿಂದಿನ ಅಧ್ಯಾಯದಲ್ಲಿ ತಾಯವನು ಬಾಬಾ ಮಹಾರಾಜರನ್ನು ದತ್ತವಾಡಕ್ಕೆ ಕರೆತಂದು ಸುಗಮ ರೀತಿಯಿಂದ ಸಂಸಾರಕ್ಕೆ ಹಚ್ಚಿದಳೆಂಬ ಕಥೆಯನ್ನು ಕೇಳಿರುತ್ತೀರಿ. ಮುಂದಿನ ಕಥಾಭಾಗವನ್ನು ಶ್ರದ್ಧೆಯಿಂದ ಆಲಿಸಿರಿ. ದತ್ತವಾಡದಲ್ಲಿ ಬಾಬಾ ಮಹಾರಾಜರು ತಮ್ಮ ಸದ್ಬೋಧೆಯಿಂದ ಸರ್ವಜನರನ್ನು ಆಕರ್ಷಿಸುತ್ತಿದ್ದರು. ಕಮಲವಿದ್ದಡೆಗೆ ಭೃಂಗಗಳು ತಾನಾಗಿ ಬರುವಂತೆ, ಸಾಗರವಿದ್ದಡೆಗೆ ನದಿಯು ಧಾವಿಸುವಂತೆ ಬಾಬಾ ಮಹಾರಾಜರಿದ್ದಡೆಗೆ ಅನೇಕ ಜನರು ಆಗಮಿಸಿ ಶ್ರೀ ಸದ್ಗುರುವಿನ ಬೋಧನೆಯನ್ನು ಕೇಳಿ ಧನ್ಯೋಹಂ ಧನ್ಯೋಹಂ ಕೃತಾರ್ಥೋಹಂ ಕೃತಾರ್ಥೋಹಂ ಎಂದು ತಮ್ಮ ತಮ್ಮ ಆನಂದವನ್ನು ಪ್ರಕಟಗೊಳಿಸುತ್ತಿದ್ದರು. ಚಿಕ್ಕೋಡಿ ತಾಲೂಕಿನಲ್ಲಿ ದೇಸಾಯಿಗಳಾದ ಹರಿಬಾವು ಪರಾಂಜಪೆ ಎಂಬ ಬ್ರಾಹ್ಮಣ ಜಾತಿಯ ತರುಣನು ಸಂಸಾರಕ್ಕೆ ಹೇಸಿ ಸನ್ಯಾಸ ದೀಕ್ಷೆಯನ್ನು ಕೈಕೊಂಡು ಅನೇಕ ಗ್ರಂಥಗಳನ್ನೋದಿ ಸಂಶಯ ಪರಿಹಾರವಾಗದೆ ನನ್ನ ಸಂಶಯಗಳನ್ನು ಯಾರು ಪರಿಹರಿಸುತ್ತಾರೆಂಬ ಕುತೂಹಲದಿಂದ ಅನೇಕ ದೇಶಗಳನ್ನು ಸಂಚರಿಸುತ್ತಾ ದತ್ತವಾಡ ಗ್ರಾಮಗೌಡರಾದ ಬಾಬಾ ಮಹಾರಾಜರು ಸಕಲ ಶಾಸ್ತ್ರ ಪಾರಂಗತರೆಂಬ ದಟ್ಟವಾಗಿ ಹಬ್ಬಿದ ಸುದ್ದಿಯನ್ನು ಕೇಳಿ ದತ್ತವಾಡಕ್ಕೆ ಬಂದನು. ಹರಿಬಾವು ಮಹಾರಾಜರ ಗೃಹಕ್ಕೈದಿದನು. ಮಹಾರಾಜರು ಬಿಳಿಯ ಅಂಗಿಯು ಜರತಾರಿಯ ರುಮಾಲು ಈ ಉಡುಪುಗಳಿಂದ ಇರುವುದನ್ನು ಕಂಡು ಇವರು ಸಾಧುಗಳಲ್ಲವೆಂದು ನಮಸ್ಕರಿಸದೆ ಉದಾಸೀನವಾಗಿ ಬಂದು ಕುಳಿತನು. ಮಹಾರಾಜರು ಹರಿಬಾವುವನ್ನು ಕುರಿತು ಇಂತೆಂದರು. ಹೊರಗಿನ ವೇಷಕ್ಕೆ ಭಾಷೆಗೆ ಮರಳಾಗುವುದು ಈ ಪ್ರಪಂಚ. ವಿದರೋಳ್ ನೀನು ಹೊರಗಿನ ವೇಷಕ್ಕೆ ಮೆಚ್ಚುವೆ ಹರಿಬಾವು, ನಿನಗೆ ಪೂರ್ಣ ಸದ್ಗುಣಮುಂಟೆ ಎಂದು ಹರಿಬಾವು ಎಂಬ ಹೆಸರನ್ನು ಉಚ್ಚರಿಸಿದ ಕೂಡಲೇ ಹರಿಬಾವು ದಿಗ್ಗನೆದ್ದು ಮಹಾರಾಜರ ಪಾದ ಕಮಲಗಳಿಗೆ ಪುಡಮಟ್ಟನು. ಕರುವನ್ನು ಕಂಡು ಗೋವು ಕೆಚ್ಚಲು ತೋರಿಸುವಂತೆ ಹರಿಬಾವುನನ್ನು ಕಂಡು ದಾಸಬೋಧೆ, ಭಗವದ್ಗೀತಾ ಮುಂತಾದ ಹಲವು ಗ್ರಂಥಗಳನ್ನು ಓದಿಕೊಂಡಿರುವೆ. ನಿನ್ನ ಸಂಶಯಗಳನ್ನು ಗ್ರಂಥಗಳೆಂದಿಗೂ ಕಳೆಯುವುದಿಲ್ಲ. ಆ ಗ್ರಂಥಗಳನ್ನು ನೀನು ಸದ್ಗುರುಗಳ ಮುಖದಿಂದ ಕೇಳಿದ್ದರೆ ಸಂಶಯಗಳಿಂದ ಮುಕ್ತನಾಗುತ್ತಿದ್ದೆ ಎಂದು ಬಾಬಾ ಮಹಾರಾಜರು ಹರಿಬಾವುವಿನ ಹೃದ್ಗತಾಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಹರಿಬಾವು ತನ್ನ ಮನೋಗತ ವಿಷಯವನ್ನು ಹೇಳಿದ್ದು ಕೇಳಿ ಈ ಮಹಾಪುರುಷನು ಬಾಹ್ಯದಲ್ಲಿ ಸಂಸಾರಿಯಾಗಿ ಕಂಡರೂ ಯಾಜ್ಞವಲ್ಕ್ಯರಂತೆ ಮಹಾಜ್ಞಾನಿಯು ಮತ್ತು ಈತನು ಸರ್ವಜ್ಞನು, ಲೋಕೋದ್ಧಾರ ಮೂರ್ತಿಯು ಎಂದು ತಿಳಿದು ಭಯದಿಂದಲೂ ಭಕ್ತಿಯಿಂದಲೂ ಇಂತೆಂದನು. ಹೇ ಅಜ್ಞಾನ ತಮೋ ದಿವಾಕರನೇ, ಸದ್ಗುರುದೇವ, ತಾವು ನುಡಿದಂತೆ ನಾನು ಗ್ರಂಥಗಳನ್ನು ಓದಿಕೊಂಡೆನು. ಆದರೆ ಹೃದಯ ಗ್ರಂಥಿ ವಿಚ್ಛೇದನವಾಗಲಿಲ್ಲ, ಸಂಶಯವು ಪರಿಹಾರವಾಗಲಿಲ್ಲ. ಗುರುದೇವ, ತಮ್ಮ ಅಪ್ಪನೆಯಾದರೆ ನನಗೆ ಬಂದಿರುವ ಸಂಶಯಗಳನ್ನು ಮುಂದಿಡುವೆನು. ಬಾಬಾ ಮಹಾರಾಜರು ಹರಿಬಾವು ಪಾದಕ್ಕೆ ಮುಳ್ಳು ಬಾಧೆ ಕೊಡುವಂತೆ ಮನಸ್ಸಿಗೆ ಸಂಶಯವು ಬಾಧೆ ಕೊಡುತ್ತದೆ. ಸಂಶಯವೇ ಸರ್ವ ಅನರ್ಥಗಳಿಗೆ ಕಾರಣ. ಆದ್ದರಿಂದ ನಿನ್ನ ಸಂಶಯವಾವುದು ಹೇಳು. ಹರಿಬಾವು: ಗುರುಪ್ರಭೋ, ಮೋಕ್ಷವು ಯಾವುದರಿಂದ ಉಂಟಾಗುತ್ತದೆ? ಬಾಬಾ: ಜ್ಞಾನದಿಂದ. ಹರಿಬಾವು: ಕರ್ಮೋಪಾಸನೆಗಳಿಂದ ಆಗುವುದಿಲ್ಲವೇ? ಬಾಬಾ: ಆಗುವುದಿಲ್ಲ. ಹರಿಬಾವು: ಹಾಗಾದರೆ ವೇದಗಳಲ್ಲಿ ಕರ್ಮೋಪಾಸನೆಗಳನ್ನು ಹೇಳಲು ಕಾರಣವೇನು? ಬಾಬಾ ಮಹಾರಾಜರು: ಹಾಗೆ ಸತ್ತು ಹೋಗುವ ಜನರಿಗೆ ತಿರಿದಾದರೂ ತಿಂದು ಜೀವಿಸೆಂದು ಹೇಳಿದಂತೆ ಸ್ವರೂಪ ಜ್ಞಾನವನ್ನು ಮಾಡಿಕೊಳ್ಳದೆ ವೃಥ ವ್ಯವಹಾರದಲ್ಲಿ ಬಿದ್ದು ಹೋಗುವ ಜನರನ್ನು ಕಂಡು ಶ್ರುತಿ ಮಾತೆಯು ಕರ್ಮೋಪಾಸನೆಗಳನ್ನಾದರೂ ಮಾಡಲೆಂದು ಬೋಧಿಸಿರುತ್ತಾಳೆ. ಆ ಶ್ರುತಿ ಮಾತೆಯ ಅಭಿಪ್ರಾಯವು ಕರ್ಮೋಪಾಸನೆಗಳನ್ನು ಮಾಡಬೇಕೆಂಬುದಲ್ಲ, ಸ್ವರೂಪ ಜ್ಞಾನ ಮಾಡಿಕೊಳ್ಳಬೇಕೆಂಬುದೇ ಆಗಿದೆ. ಹರಿಬಾವು: ಹಾಗಾದರೆ ಕರ್ಮೋಪಾಸನೆಗಳು ನಿಷ್ಪ್ರಯೋಜಕವಾದಂತಾಯಿತಲ್ಲ? ಬಾಬಾ ಮಹಾರಾಜರು: ಆ ಕರ್ಮೋಪಾಸನೆಗಳಿಂದ ಮಲವಿಕ್ಷೇಪ ದೋಷಗಳು ನಿರ್ವೃತ್ತಿಯಾಗುತ್ತವೆ. ಅವು ನಿಷ್ಪ್ರಯೋಜಕಗಳಲ್ಲ. ಆದರೆ ಉತ್ತಮಾಧಿಕಾರಿಯು ಸ್ವರೂಪ ಜ್ಞಾನವನ್ನು ಮಾಡಿಕೊಂಡು ಮುಕ್ತನಾಗುತ್ತಾನೆ. ವೇದದಲ್ಲಿ ಜ್ಞಾನಕಾಂಡವು ಉತ್ತಮಾಧಿಕಾರಿಗಳಿಗಾಗಿ ಇರುತ್ತದೆ.
ಹರಿಭಾವು. ವೇದವು ಜ್ಞಾನಕಾಂಡ ಒಂದನ್ನೇ ಬೋಧಿಸಿದ್ದರೆ ಅದನ್ನೇ ಸರ್ವರು ಅರಿತುಕೊಂಡು ಮುಕ್ತರಾಗುತ್ತಿದ್ದರಲ್ಲವೇ? ಬಾಬಾ ಮಹಾರಾಜರು. ಗೋವಿನಿಂದ ಹೊರಗೆ ಬರುವ ಪದಾರ್ಥಗಳು 3. ಒಂದು ಗೋಮಯ, ಮತ್ತೊಂದು ಮೂತ್ರ, ಇನ್ನೊಂದು ಕ್ಷೀರ. ಇದರಂತೆ ವೇದರೂಪ ಗೋವಿನಿಂದ ಗೋಮಯವೆಂಬ ಕರ್ಮಕಾಂಡವು, ಮೂತ್ರವೆಂಬ ಉಪಾಸನಾ ಕಾಂಡವು, ಜ್ಞಾನವೆಂಬ ಕ್ಷೀರವು ಬರುತ್ತದೆ. ಮುಖ್ಯವಾಗಿ ಕ್ಷೀರಪಾನದಿಂದ ಹಸಿವು ನಿವೃತ್ತಿಯು, ತೃಪ್ತಿ ಪ್ರಾಪ್ತಿಯು ಉಂಟಾಗುವಂತೆ ಜ್ಞಾನದಿಂದ ಅಜ್ಞಾನದ ನಿವೃತ್ತಿಯು, ಪರಮಾನಂದ ಪ್ರಾಪ್ತಿಯೂ ಉಂಟಾಗುತ್ತದೆ. ಇದೇ ಮೋಕ್ಷ ಸ್ವರೂಪವು. ಈ ಮೋಕ್ಷವು ಜ್ಞಾನದಿಂದಲ್ಲದೆ ಮತ್ತಾವುದರಿಂದಲೂ ಪ್ರಾಪ್ತಿಯಾಗುವುದಿಲ್ಲ. ಗೋಮಯವು ಮನೆ ಸಾರನಿಗೂ, ಗೋಮೂತ್ರವು ಕೆರುವ ಮರ ಪುಟ್ಟಿಗಳಿಗೂ ಬರುವಂತೆ ಕರ್ಮವು ಮಲದೋಷ ನಿವೃತ್ತಿಗೂ, ಉಪಾಸನೆಯು ವಿಕ್ಷೇಪ ದೋಷ ನಿವೃತ್ತಿಗೂ ಬರುತ್ತದೆ. ಆದರೆ ಇಲ್ಲಿ ಅಧಿಕಾರಿಗಳ ತಾರತಮ್ಯದಿಂದ ವೇದವು ಕರ್ಮೋಪಾಸನ ಜ್ಞಾನಗಳೆಂಬ ಖಾಂಡತ್ರಯಗಳನ್ನು ಹೇಳಬೇಕಾಯಿತು. ಗೋಕ್ಷೀರವು ಮುಖ್ಯವಾದಂತೆ ಜ್ಞಾನವೇ ಮುಕ್ತಿಗೆ ಪರಮ ಸಾಧನವು ಎಂದು ಬಾಬಾ ಮಹಾರಾಜರು ಬೋಧಿಸಿದ ಕೂಡಲೇ ಹರಿಭಾವುವಿನ ಸರ್ವ ಸಂಶಯಗಳು ಹೋಗಿ ನಿಸ್ಸಂದೇಹನಾದನು. ಮಹಾರಾಜರು ತಮ್ಮ ಕೃಪಾದೃಷ್ಟಿಯಿಂದ ನೋಡಿ ತಮ್ಮ ಅಭಯ ಹಸ್ತವನ್ನು ಮಸ್ತಕದ ಮೇಲೆ ಇಟ್ಟರು. ಹರಿಭಾವುವಿಗೆ ಜ್ಞಾನ ಚಕ್ಷುವಿಗೆ ಅಡ್ಡವಾದ ಪರೆಯು ಹರಿದು ಹೋಯಿತು. ಆನಂದವು ತಲೆ ಎತ್ತಿತು. ಆ ಆನಂದದಲ್ಲಿ 3 ದಿನಗಳವರೆಗೂ ನಗುವುದೇ ಆಯಿತು. ನೋಡಿದ ಜನರೆಲ್ಲರೂ ಸೋಜಿಗ ಹೊಂದಿದರು. ಕೆಲವರು ಮಹಾರಾಜರ ಬಳಿಗೆ ಬಂದು, ಸದ್ಗುರುವೇ, ಹರಿಭಾವುವಿನ ನಗುವು ನಿಲ್ಲುವುದೆಂದಿಗೆ ಎಂದು ಕೇಳಿದರು. ಮಹಾರಾಜರು ನಗುವನ್ನು ನಿಲ್ಲಿಸುತ್ತೇವೆಂದು ಹರಿಭಾವುವನ್ನು ಸಮೀಪಕ್ಕೆ ಕರೆದು ತನ್ನ ಕೃಪಾದೃಷ್ಟಿಯಿಂದ ನೋಡಿ ವರದ ಹಸ್ತವನ್ನು ಶಿರಸ್ಸಿನ ಮೇಲಿಟ್ಟರು. ಆಗ ಉಕ್ಕುವ ಹಾಲಿಗೆ ನೀರನ್ನಿಕ್ಕಲ್ ತಕ್ಷಣವೇ ಶಾಂತಿ ಪೊಂದುವ ವಿಧದಿಂ ಘಕ್ಕನೆ ನಗುವುದು ನಿಲ್ಲುತ್ತ ಅಕ್ಕರದಿಂ ಗುರುವಿಗೆರಗಿ ನಿಂತನು ಹರಿಭಾವು. ಹರಿಭಾವುವಿನ ನಗುವು ನಿಂತಿದ್ದು ಕಂಡು ಜನರು ಸೋಜಿಗ ಹೊಂದಿ, ಈ ಮಹಾರಾಜರು ಜಗತ್ತನ್ನು ಕ್ಷಣದಲ್ಲಿ ಅಳಿಸಬಲ್ಲರು, ಉಳಿಸಬಲ್ಲರು ಎಂದು ಕೊಂಡಾಡಿದರು. ಹರಿಭಾವು ತನ್ನ ಜೀವಿತವೆಲ್ಲವನ್ನು ಮಹಾರಾಜರ ಸೇವೆಯಲ್ಲಿ ಕಳೆದರು ಮತ್ತು ಗುರುವಿನ ಮನೆಯಲ್ಲಿ ಏನೊಂದು ಪದಾರ್ಥವನ್ನು ಸ್ವೀಕರಿಸದೆ, ಊರಲ್ಲಿಯೂ ಯಾರನ್ನೂ ಬೇಡದೆ ಪರಗ್ರಾಮಗಳಲ್ಲಿ ಬೇಡಿಕೊಂಡು ಬಂದು ಅದು ಗುರುವಿಗರ್ಪಿಸಿ ಗುರುನಾಥನು ಕೊಟ್ಟಿದ್ದನ್ನು ಸೇವಿಸಿ ತೃಪ್ತಿ ಹೊಂದ